ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಬೇಳೆನೆ ಬೇಯಿಸಿದರೆ ಸಾಕು, ಯಾವುದೇ ರೀತಿಯಲ್ಲಿ ರುಬ್ಬದೆ ಹಾಗೆ ಮಿಕ್ಸರ್ನೇ ಬಳಸದೆ ಈ ರೀತಿ ಉಂಡೆ ರೀತಿಯಲ್ಲಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಒಬ್ಬಟ್ಟು ಹೂರಣನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಹಾಗೆ ಟೇಸ್ಟ್ ಕೂಡ ಎಲ್ಲೂ ಕೂಡ ಒಂದು ಸ್ವಲ್ಪ ಕೂಡ ಹಾಳಾಗೋದಿಲ್ಲ, ಆ ರೀತಿಯಲ್ಲೇ ಬರುತ್ತೆ. ನಮಗೆ ಹೂರಣ ಮಾಡೋಕ್ಕೆ ಬರಲ್ಲ ಅನ್ನೋರು ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿಕೊಂಡು ಒಬ್ಬಟ್ಟು ಹೂರಣನ ರೆಡಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಬೌಲಿಂದ ಅಳತೆಯಲ್ಲಿ ಹೇಳೋದಾದರೆ ಒಂದು 3/4 ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ಬದಲಿಗೆ ನೀವು ತೊಗರಿಬೇಳೆ ಕೂಡ ಬಳಸ್ಕೊಳ್ಬೋದು, ಆದರೆ ನಾನಿಲ್ಲಿ ಕಡಲೆಬೇಳೆ ಬಳಸ್ಕೊಂಡಿದ್ದೀನಿ. ಒಂದು 3/4 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾವು ಒಂದ್ಸರಿ ತೊಳೆದಿಟ್ಕೊಳ್ಳೋಣ. ನೋಡಿ, ಒಂದೆರಡು ಸರಿ ನಾನು ಕೂಡ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾವು ನೀರು ಹಾಕಿ ಬೇಯಿಸೋಕೆ ಇಡಬೇಕಾಗತ್ತೆ. ಹಾಗಾಗಿ ಯಾವ ಕಪ್ಪಿಂದ ನಾನು ಅಳತೆಗೋಸ್ಕರ ತೊಗೊಂಡಿದ್ದೆ ಕಡಲೆಬೇಳೆನ, ಅದೇ ಕಪ್ಪಿಂದ ನಾನಿಲ್ಲಿ ಒಂದು 3 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಿದ್ದೀನಿ. ಹೆಚ್ಚು ಕಡಿಮೆ ಒಂದು 2 ಕಪ್ ಆದರೂ ಆಗುತ್ತೆ, ಆದರೆ ಬೇಳೆ ಕರೆಕ್ಟಾಗಿ ಬೆಂದ್ಕೊಳ್ಬೇಕು. ಹಾಗಾಗಿ 3 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನಂತರ ಉಳಿತು ಅಂದರೆ ಇದೇ ನೀರಿಂದ ನಾವು ಅಂದರೆ ಕಟ್ಟಿಂದ ಸಾಂಬಾರು ಕೂಡ ಮಾಡ್ಕೊಳ್ಬೋದು. ಇವಾಗ ನೋಡಿ, 3 ಕಪ್ ನೀರು ಸೇರಿಸಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ನಾವು ಇದನ್ನು ಹೆಚ್ಚು ಕಡಿಮೆ ಒಂದು 6ರಿಂದ 7 ವಿಸಿಲ್ ತೊಗೊಳ್ಬೇಕಾಗತ್ತೆ. ಸ್ವಲ್ಪ ಕುಕ್ಕರಲ್ಲಿ ಬದಲಾವಣೆ ಇರುತ್ತೆ, ಹಾಗಾಗಿ ನಿಮ್ಮ ಕುಕ್ಕರ್ ಎಷ್ಟು ವಿಸಿಲ್ ತೊಗೊಂಡ್ರೆ ಕರೆಕ್ಟಾಗಿ ಬೆಂದ್ಕೊಳ್ಳುತ್ತೆ ಬೇಳೆ ನೋಡಿಕೊಂಡು ಅಷ್ಟು ವಿಸಿಲ್ನ ತೊಗೊಳ್ಳಿ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ನೀಟಾಗಿ ಬೆಂದಿತ್ತು ಅಂದರೆ ಓಕೆ, ಇಲ್ಲಾಂದರೆ ಇನ್ನೊಂದು ವಿಸಿಲ್ ಕೂಡ ತೊಗೊಳ್ಬೋದು. ಇಲ್ಲಿ ನಾನು ಬಳಸಿರೋ ಕುಕ್ಕರು ಒಂದು 6ರಿಂದ 7 ವಿಸಿಲ್ಗೆ ಇಷ್ಟು ಬೇಳೆ ಕುದ್ದಿರುತ್ತೆ. ಈ ಒಂದು ಹೂರಣ ಮಾಡ್ಕೊಳ್ಳುವಾಗ ಬೇಳೆನ ನೀಟಾಗಿ ಕುದಿಸ್ಕೊಳ್ಬೇಕು. ಯಾವ ರೀತಿ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ಈ ರೀತಿ ಬೇಳೆ ಕರೆಕ್ಟಾಗಿ ತಲೆ ಒಡೆದಿರೋ ರೀತಿಯಲ್ಲಿ ರೆಡಿಯಾಗಿರ್ಬೇಕು ನಮಗೆ ಬೇಳೆ. ಅಂದರೆ ಹಾಕಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಬೇಳೆ ಇಲ್ಲಿ ನೋಡ್ತಿದ್ದೀರಲ್ಲ, ಈ ರೀತಿಯಲ್ಲಿ ಬೆಂದ್ಕೊಂಡಿರಬೇಕು. ಪ್ರತಿಯೊಂದು ಕೂಡ ಅದೇ ರೀತಿಯಲ್ಲಿ ಕರೆಕ್ಟಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ನೋಡಿ, ಈ ರೀತಿ ಮ್ಯಾಶ್ ಮಾಡಿದಾಗ ನಮಗೆ ಕೈಯಲ್ಲೇ ಮ್ಯಾಶ್ ಆಗಿ ಹೋಗಬೇಕು, ಒಂದು ಸ್ವಲ್ಪನೂ ಗಂಡು ರೀತಿಯಲ್ಲಿ ಇರಬಾರ್ದು. ಕಂಪ್ಲೀಟಾಗಿ ಇದೇ ರೀತಿ ಕುದಿಸ್ಕೊಳ್ಳಿ, ಬೇಯಿಸ್ಕೊಳ್ಬೇಕಾಗುತ್ತೆ ಬೇಳೆನ. ಜಾಸ್ತಿ ಬೇಯಿಸ್ಕೊಂಡ್ರೆ ಹೂರಣ ನೀರಾಗುತ್ತೆ ಅನ್ನೋ ಭಯ ಬೇಡ, ಅದಕ್ಕೂ ಕೂಡ ಟ್ರಿಕ್ಸ್ ಇದೆ. ಹೇಳಿರೋ ಮೆಥಡಲ್ಲಿ ಕರೆಕ್ಟಾಗಿ ನೀವು ಬೇಳೆ ಬೇಯಿಸ್ಕೊಂಡಿದ್ದಾಯಿತು ಅಂತಂದರೆ ಹೂರಣ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಕೈಯಲ್ಲೇ ಮ್ಯಾಶ್ ಮಾಡಿದಾಗ ಹೂರಣ ಕೈಯಲ್ಲೇ ರೆಡಿ ಆಗಬೇಕು, ಈ ರೀತಿಯಾಗಿರಬೇಕು. ಇಲ್ಲ ಅಂತಂದರೆ ಬೇಳೆ ಹೂರಣ ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಬೇಳೆನ ಬೇಯಿಸ್ಕೊಳ್ಳೋದೇ ಮೇನ್ ಇಂಪಾರ್ಟೆಂಟು. ಒಂದು 2-3 ವಿಸಿಲ್ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ, ಈ ರೀತಿ ಬೇಳೆ ಕರೆಕ್ಟಾಗಿ ಬೆನ್ನಿಸ್ಕೊಳ್ಳಿ, ಅಂದಾಗ ಮಾತ್ರ ಹೂರಣ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಈ ರೀತಿ ಜರಡೆ ಹಾಕ್ಕೊಂಡು ಈ ಬೇಳೆಯಲ್ಲಿರ್ತಕ್ಕಂಥ ನೀರನ್ನ ಅಥವಾ ಬೇಳೆ ಕಟ್ಟನ್ನು ನಾನು ತಗೊಳ್ತಿದ್ದೀನಿ. ನೋಡಿ, ಒಂದು 2 ಕಪ್ ಕೂಡ ನೀರು ಸಾಲುತ್ತೆ, ಆದರೆ 3 ಕಪ್ ಹಾಕ್ಕೊಂಡಿದ್ದೆ. ಹೆಚ್ಚು ಕಡಿಮೆ ಬೇಯುವಾಗ ಬೇಳೆ ತೊಗೊಳುತ್ತೆ ನೀರನ್ನ ಅನ್ನೋದಕ್ಕೋಸ್ಕರ. ಇವಾಗ ಉಳಿದಿರ್ತಕ್ಕಂಥ ಕಟ್ಟನ್ನು ನಾವು ಸಾಂಬಾರಿಗೆ, ಕಟ್ಟಿನ ಸಾಂಬಾರಿಗೆ ಬಳಸ್ಕೊಳ್ಬೋದು. ಇವಾಗ ನೋಡಿ, ಬೇಯಿಸಿರ್ತಕ್ಕಂಥ ಎಲ್ಲ ಬೇಳೆನೂ ಜರಡಿಗೆ ಹಾಕಿ ಇದರಲ್ಲಿ ಒಂದು ಸ್ವಲ್ಪನೂ ನೀರು ಇಲ್ಲದೆ ಇರೋ ರೀತಿಯಲ್ಲಿ ನಾವು ಸ್ಟ್ರೈನ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ಈ ರೀತಿ ಹಾಕಿ ಒಂದು 10 ನಿಮಿಷ ಬಿಟ್ರಿ ಅಂತಂದರೆ ಈ ರೀತಿ ಬೇಳೆಯಲ್ಲಿರ್ತಕ್ಕಂಥ ನೀರೆಲ್ಲ ಕೆಳಗಡೆ ಇಳ್ಕೊಂಡಿರುತ್ತೆ. ಆಗ ನಾವು ಈ ಬೇಳೆ ಕಟ್ಟನ್ನು ನಾವು ಸಾಂಬಾರಿಗೆ ಬಳಸ್ಕೊಳ್ಬೋದು. ಇವಾಗ ನಾನು ಸ್ಟ್ರೈನ್ ಮಾಡ್ಕೊಂಡಿರ್ತಕ್ಕಂಥ ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಒಂದು ಬೇಳೆನ ಅದೇ ಸ್ಟ್ರೈನರಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದರಲ್ಲಿರ್ತಕ್ಕಂಥ ನೀರು ಕಂಪ್ಲೀಟಾಗಿ ಹೋಗಿದೆ. ಇಲ್ಲಿ ಒಂದು ಸ್ವಲ್ಪ ಸ್ಟ್ರೈನರ್ ಸಣ್ಣದಾಗಿರೋದ್ರಿಂದ ಒಂದು 2 ಭಾಗವಾಗಿ ಮಾಡಿಟ್ಕೊಳ್ತಿದ್ದೀನಿ. ನೀವೇನಾದರೂ ಈ ರೀತಿ ಸ್ಟ್ರೈನರ್ ಸಿಗುತ್ತೆ ನಿಮಗೆ ಜರಡಿ, ಈ ಸೋಸಣಿಕೆ ಜರಡಿ ಇರುತ್ತಲ್ಲ, ಟೀ ಸೋಸ್ತೀವಲ್ಲ, ಅದೇ ರೀತಿಯಲ್ಲಿ ದೊಡ್ಡದಾಗಿರುತ್ತೆ. ಇದು ಇಲ್ಲ ಅಂತಂದರೂ ಪರವಾಗಿಲ್ಲ, ಬೇರೆ ರೀತಿಯಲ್ಲಿ ಕೂಡ ನಾನು ಒಂದು ಹೂರಣನ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಈ ರೀತಿ ಸ್ಟ್ರೈನರ್ಗೆ ಹಾಕಿ ನೀವು ಇದನ್ನು ಮ್ಯಾಶ್ ಮಾಡ್ತಾ ಬರಬೇಕು. ಈ ರೀತಿ ಒಂದು ಸೌಟ್ ಸಹಾಯದಿಂದ ನೀವು ಈ ರೀತಿ ತಿಕ್ತಾ ಬಂದ್ರಿ ಅಥವಾ ಒತ್ತುತ್ತಾ ಬಂದ್ರಿ, ಪ್ರೆಷರ್ ಹಾಕ್ತಾ ಬಂದ್ರಿ ಅಂದರೆ ಕೆಳಗಡೆ ಏನಿದೆ ಅಲ್ಲ, ಕೆಳಗಡೆ ನಮಗೆ ಬೇಕಾಗಿರ್ತಕ್ಕಂಥ ಹೂರಣ ಪರ್ಫೆಕ್ಟಾಗಿ ಬಂದಿರುತ್ತೆ. ನೋಡಿ, ಈ ರೀತಿ ನಿಮ್ಮ ಕಡೆ ಈ ರೀತಿ ಸ್ಟ್ರೈನರ್ ಇಲ್ಲ ಅಂತಂದರೆ ನಾವು ರೆಡಿ ಮಾಡಿರ್ತಕ್ಕಂಥ ಅಂದರೆ ಬೇಯಿಸಿರ್ತಕ್ಕಂಥ ಬೇಳೆನ ಒಂದು ಪಾತ್ರೆಗೆ ಹಾಕಿ ಈ ಮುದ್ದೆ ಗುಂಡು ಅಥವಾ ಈ ರಾಗಿ ಮುದ್ದೆ ಮಾಡಲಿಕ್ಕೆ ಬಳಸ್ತೀವಲ್ಲ, ಗುಂಡು ಬೇಳೆ ಮಸಿಯೋಕ್ಕೆ ಬಳಸ್ತೀವಲ್ಲ, ಆ ಒಂದು ಬೇಳೆ ಮಸಿಯೋ ಕೋಲಿಂದ ಅಥವಾ ಸಾಂಬಾರು ಒಂದು ಸೌಟಿಂದ ಕೂಡ ಇದೇ ರೀತಿಯಲ್ಲಿ ಒಂದು ಪಾತ್ರೆಗೆ ಹಾಕಿ ನೀಟಾಗಿ ಮ್ಯಾಶ್ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಮ್ಯಾಶ್ ಆಗಿ ಹೋಗುತ್ತೆ. ಇದೇ ಬೇಕು ಅಂತೇನಿಲ್ಲ, ಇತ್ತು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಮುದ್ದೆಗುಂಡು ಅಥವಾ ಬೇಳೆ ಮಸಿಯೋ ಕೋಲಿಂದ ಕೂಡ ನಾವು ನೀಟಾಗಿ ಇವಾಗ ಸಾಂಬಾರು ಮಾಡುವಾಗ ಬೇಳೆನ ಮಸ್ಕೊಳ್ತೀವಲ್ಲ, ಅದೇ ರೀತಿಯಲ್ಲಿ ಮಸ್ಕೊಂಡ್ರೆ ಪರ್ಫೆಕ್ಟಾಗಿ ಹೂರಣ ರೆಡಿ ಮಾಡ್ಕೊಳ್ಬೋದು. ನೋಡಿ, ನಾನಿಲ್ಲಿ ಈ ಒಂದು ಸ್ಟ್ರೈನರ್ ಮುಖಾಂತರ ಈ ಬೇಳೆನ ಮಸ್ಕೊಳ್ತಿದ್ದೀನಿ ಅಷ್ಟೇ. ಇಲ್ಲಿ ಮೇಯ್ನಾಗಿ ಮಾಡ್ತಿರೋದು ಬೇಳೆ ಮಸಿಯೋ ಕೆಲಸ ಅಷ್ಟೇ. ಹಾಗಾಗಿ ಈ ರೀತಿ ಸ್ಟ್ರೈನರ್ ಇಲ್ಲ ಅಂದರೆ ಮುದ್ದೆಗುಂಡು ಸಹಾಯ ಕೂಡ ನೀವು ಪಡ್ಕೊಳ್ಬೋದು. ಇವಾಗ ನೋಡಿ, ಸಾಫ್ಟ್ ಆಗಿರ್ತಕ್ಕಂಥ ಒಂದು
ಹೂರಣ ಅಂದರೆ ಇನ್ನು ಬೆಲ್ಲ ಹಾಕಿಲ್ಲ, ಒಂದು ಬೇಳೆ ಹೂರಣ ರೆಡಿಯಾಗಿದೆ. ಇನ್ನೂ ಒಂದು ಬ್ಯಾಚ್ ಕೂಡ ನಾನು ಉಳಿಸ್ಕೊಂಡಿದ್ದೆ. ನೋಡಿ ಹಿಂದ್ಗಡೆ ನಾವು ನೋಡಿದಾಗ ಈ ರೀತಿ ಪರ್ಫೆಕ್ಟಾಗಿ ಬಂದಿರುತ್ತೆ. ಒಟ್ಟಲ್ಲಿ ಬೇಳೆ ಬೇಯೋದು ಮುಖ್ಯ. ಹಾಗಾಗಿ ನೀವು ಬೇಳೆನ ಎಷ್ಟು ಕರೆಕ್ಟಾಗಿ ಬೇಯಿಸ್ಕೊಳ್ತೀರಿ ಅಷ್ಟೇ ಕರೆಕ್ಟಾಗಿ, ಅಷ್ಟೇ ಸಾಫ್ಟಾಗಿ ಈ ರೀತಿ ನಮಗೆ ಹೂರಣ ರೆಡಿಯಾಗಿರುತ್ತೆ. ಬೇಳೆ ಹೂರಣ. ಇನ್ನು ಬೆಲ್ಲ ಹಾಕಬೇಕು. ಇವಾಗ ಇನ್ನೊಂದು ಬ್ಯಾಚ್ ಕೂಡ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ನಾನು ಬಳಸಿರೋ ಸ್ಟ್ರೈನರ್ ಕೂಡ ತುಂಬ ಸಣ್ಣದಾಗಿತ್ತು. ಹಾಗಾಗಿ ಇವಾಗ ನೋಡಿ ಉಳಿದಿರ್ತಕ್ಕಂಥ ಅರ್ಧ ಭಾಗನ ಮತ್ತೆ ಸೇರಿಸ್ಕೊಂಡು ಮತ್ತೆ ಸೌಟ್ ಸಹಾಯದಿಂದ ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ತಾ ಹೋಗೋಣ. ಈ ರೀತಿ ಮಾಡಿದಾಗ ಕೆಳಗಡೆ ಸಾಫ್ಟಾಗಿರ್ತಕ್ಕಂಥ ಬೇಳೆ ಹೂರಣ ಬಂದಿರುತ್ತೆ. ನೋಡಿ ಈ ರೀತಿ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪನೂ ಉಳಿಯೋದಿಲ್ಲ. ಅಂದರೆ ಇಲ್ಲಿ ವೇಸ್ಟ್ ಆಗೋ ಚಾನ್ಸೇ ಇಲ್ಲ. ಯಾಕಂದರೆ ಬೇಳೆ ಅಷ್ಟು ಕರೆಕ್ಟಾಗಿ ಅಂದರೆ ಹಣ್ಣಾಗಿ ಬೇಯಿಸ್ಕೊಂಡಿರೋದ್ರಿಂದ ನಮಗೆ ಎಲ್ಲೂ ಕೂಡ ಒಂದು ಸ್ವಲ್ಪನೂ ಬೇಳೆ ವೇಸ್ಟ್ ಆಗಲ್ಲ. ನೋಡಿ ಒಂದು ಸ್ಪೂನ್ ಕೂಡ ವೇಸ್ಟ್ ಆಗೋದಿಲ್ಲ. ಇವಾಗ ರೆಡಿಯಾಗಿದೆ. ನಾನು ಇಲ್ಲಿ ಸೈಡಲ್ಲಿ ತೋರಿಸ್ತಿದ್ದೀನಿ ನಿಮಗೆ ಯಾವ ರೀತಿ ಬೇಳೆ ಹೂರಣ ರೆಡಿಯಾಗಿದೆ ಅಂತ. ನೋಡಿ ಈ ರೀತಿಯಲ್ಲಿ ಬೇಳೆ ಹೂರಣ ರೆಡಿಯಾಗಿರುತ್ತೆ. ಇದನ್ನೆಲ್ಲನೂ ತಕ್ಕೊಂಡು ನಾವು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ನೋಡಿ ಬೇಳೆ ಅಂದರೆ ಬೆಲ್ಲನೇ ಹಾಕದೇ ಇರ್ತಕ್ಕಂಥ ಬೇಳೆ ಹೂರಣನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಮೇಯ್ನಾಗಿ ನಮಗೆ ಮಿಕ್ಸರ್ ಆಗಲಿ ಅಥವಾ ಒಳ್ಕಲ್ಲಾಗಲಿ ಬೇಕಾಗಿರೋದು ಈ ಬೇಳೆನ ರುಬ್ಕೊಳ್ಳೋದಕ್ಕೆ. ಇವಾಗ ಬೇಳೆನ ನಾವು ರುಬ್ಬಿದಾಗಿದೆ ಅಂದ್ಕೊಳ್ಳಿ. ಈ ಸೈಡಲ್ಲಿ ಇನ್ನೊಂದು ಪಾತ್ರೆಗೆ ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ. ಯಾವ ಕಪ್ಪಿಂದ ಬೇಳೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು 3/4 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇಲ್ಲಿ ಬೇಳೆಗೆ ಬೆಲ್ಲನ ಸರಿದೂಗುವಂಥ ಅಂದರೆ ಸಮವಾಗಿ ಹಾಕ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಬೆಲ್ಲನ ನೀಟಾಗಿ ಜಜ್ಜಿ ಸೇರಿಸ್ಕೊಳ್ಳಿ. ಅಂದರೆ ಎಷ್ಟು ಸಣ್ಣಾಗಿರುತ್ತೋ ಅಷ್ಟು ಬೇಗ ನಮಗೆ ಹೂರಣ ರೆಡಿಯಾಗುತ್ತೆ. ಹಾಗಾಗಿ ಬೆಲ್ಲನ ಈ ರೀತಿ ನೀವು ಜಜ್ಜಿ ಸೇರಿಸ್ಕೊಳ್ಳೋದು ಉತ್ತಮ. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಒಂದು ಬೇಳೆ ಹೂರಣನ ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಈ ರೀತಿ ಬೇಳೆ ಹೂರಣನ ಸೇರಿಸ್ಕೊಂಡಾದಮೇಲೆ ಒಂದು ಸ್ವಲ್ಪ ಕಲಿಸ್ಕೊಳ್ಳೋಣ. ಅಂದರೆ ಬೆಲ್ಲ ಹಾಗೆ ಈ ಬೇಳೆ ಹೂರಣ ಹೊಂದ್ಕೊಳ್ಬೇಕು. ಹಾಗಾಗಿ ಒಂದು ಸ್ವಲ್ಪ ಕಲಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದಕ್ಕೆ ಒಂದು ಅರ್ಧ ಸ್ಪೂನು ಆಗುವಷ್ಟು ಅಥವಾ ಒಂದು 1/4 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಒಂದೇ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೋದು. ನೀವು ಮೈದಾ ಹಿಟ್ಟನ್ನು ಕಲಿಸುವಾಗ ಅಂದರೆ ಕಣಕ ರೆಡಿ ಮಾಡುವಾಗ ಉಪ್ಪನ್ನು ಕಣಕಕ್ಕೆ ಹಾಕಿದ್ರಿ ಅಂದರೆ ಇಲ್ಲಿ ಅವಶ್ಯಕತೆ ಇರೋದಿಲ್ಲ. ಹಾಕಿಲ್ಲ ಅಂದರೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೋದು. ಇವಾಗ ನಾನು ಬೆಲ್ಲ ಹಾಗೆ ಬೇಳೆ ಹೂರಣನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಲಿಸ್ಕೊಂಡು. ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರಿತಾ ಬರಬೇಕು. ಈ ರೀತಿ ಹುರಿಯೋದ್ರಿಂದ ಒಂದು ಸ್ವಲ್ಪ ನಿಮಗೆ ಟೇಸ್ಟ್ ಬದಲಾಗುತ್ತೇನೋ ಅನ್ನೋ ಡೌಟ್ ಬೇಡ. ಸ್ವಲ್ಪ ಕೂಡ ಟೇಸ್ಟ್ ಬದಲಾಗೋದಿಲ್ಲ. ಯಾಕಂದರೆ ನಾವು ಬೇಳೆನ ಬೇಯಿಸ್ಕೊಂಡು ಬೆಲ್ಲ ಹಾಕಿ ಈ ರೀತಿ ಒಂದ್ಸರಿ ಕುದಿಸ್ಕೊಂಡೇ ಇರ್ತೀವಿ. ಆ ಟೈಮಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೆ ಅದೇ ರೀತಿಯಲ್ಲಿ ಟೇಸ್ಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಬಟ್ ಇದನ್ನು ಎಲ್ಲಿವರೆಗೂ ಹುರಿಬೇಕು ಅಂತಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ಯಾವ ರೀತಿ ಅಂದರೆ ನಾವು ಹೂರಣ ರೆಡಿ ಮಾಡ್ಕೊಂಡಾಗ ಗಟ್ಟಿಯಾಗಿರುತ್ತಲ್ಲ ಆ ರೀತಿ ಗಟ್ಟಿಯಾಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಳ ಹಿಡಿದೇ ಇರೋ ರೀತಿಯಲ್ಲಿ ಈ ರೀತಿ ಹುರಿತಾ ಬನ್ನಿ. ನಿಮ್ಗೆ ಏನಾದರೂ ತಳ ಹಿಡಿತಿದೆ ಅನಿಸಿತು ಅಂದರೆ 1 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸಿ ನೀವು ಇದನ್ನು ಹುರಿತಾ ಬರಬೇಕು. ಒಂದು ಸ್ವಲ್ಪನೂ ತಳ ಹಿಡಿಯೋದಿಲ್ಲ, ಆದರೆ ಕೈ ಬಿಡ್ದ ಹಾಗೆ ಕಲಿಸ್ತಾ ಬನ್ನಿ. ಇವಾಗ ನೋಡಿ ರೆಡಿಯಾಗಿದೆ ಇದು. ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇಷ್ಟು ಗಟ್ಟಿ ಆದರೆ ಸಾಕು. ಇನ್ನೂ ತಣ್ಣಗಾದ್ಮೇಲೆ ಗಟ್ಟಿ ಆಗ್ತಾ ಬರುತ್ತೆ. ಯಾಕಂದರೆ ಕಡಲೆಬೇಳೆ, ಇಲ್ಲಿ ಕಡಲೆಬೇಳೆ ಬಳಸಿದ್ರೆ ಮಾತ್ರ ಇದೇ ರೀತಿ ಮಾಡ್ಕೊಳ್ಬೇಕಂತೇನಿಲ್ಲ. ನಮಗೆ ತೊಗರಿಬೇಳೆ ಕೂಡ ಮಾಡ್ಕೊಳ್ಬೋದು. ಇದೇ ರೀತಿಯಲ್ಲಿ ಹೂರಣ ರೆಡಿ ಮಾಡ್ಕೊಳ್ಬೋದು. ಗ್ಯಾಸ್ ಆಫ್ ಮಾಡಿ ಇದು ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ. ನಿಮ್ಗೆ ಅಲ್ಲಲ್ಲಿ ಕಪ್ಪಾಗಿ ಕಾಣಿಸ್ತಿರೋದು ಏಲಕ್ಕಿ ಪೌಡ್ರು, ಮತ್ತೇನೂ ಅಲ್ಲ. ಇವಾಗ ನೋಡಿ ತಣ್ಣಗಾಗಿದೆ. ಒಂದು 10 ನಿಮಿಷ ಮಾತ್ರ ಬಿಟ್ಕೊಂಡಿದ್ದೆ, ತಣ್ಣಗಾಗಿದೆ. ಒಂದು ಸ್ವಲ್ಪನೂ ತಳ ಹಿಡಿದಿಲ್ಲ. ಆದರೆ ನೀವು ಕೈ ಬಿಟ್ಟಿದ್ದಾಯಿತು ಅಂದರೆ ತಳ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪನೂ ಕೈ ಬಿಡ್ದಾಗೆ ಕಲಿಸ್ತಾ ಇರಬೇಕು ನಾವು ಗ್ಯಾಸ್ ಮೇಲಿಟ್ಟಾಗ. ಇವಾಗ ನೋಡಿ ಒಂದು 10 ನಿಮಿಷ ಬಿಟ್ಕೊಂಡಿದ್ದೆ. ಇವಾಗ ನಮಗೆ ಬೇಕಾಗಿರ್ತಕ್ಕಂಥ ಒಬ್ಬಟ್ಟು ಹೂರಣ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈ ರೀತಿಯಲ್ಲಿ ಅಂದರೆ ನಾವು ಹೂರಣನ ಬೇಳೆ ಬೇಯಿಸ್ಕೊಂಡ್ರೆ ಸಾಕು. ಹೂರಣನ ರುಬ್ದೇ ಕೂಡ ಹೂರಣ ರೆಡಿ ಮಾಡ್ಕೊಳ್ಬೋದು. ಈ ಒಂದು ರೆಸಿಪಿ ಯಾವಾಗ ಅಂದರೆ ಕೆಲವೊಂದು ಸರಿ ಕರೆಂಟ್ ಹೋದಾಗ ಅಥವಾ ಮಿಕ್ಸಿ ಏನಾದರೂ ಹಾಳಾದಾಗ ಅಥವಾ ಮಿಕ್ಸಿಯಲ್ಲಿ ರುಬ್ಬೋದು ಇಷ್ಟ ಇಲ್ಲ ಅನ್ನೋರು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೋಳಿಗೆ ಹೂರಣ ರೆಸಿಪಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.